ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 4th ಸೆಮ್ BComನ ಕನ್ನಡ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಶೀಲ ಪರಿಪಾಲನ ಮಾಡುವುದು ಅಂತ ಹೇಳಿ ಇದನ್ನು ಬರೆದಿರೋದು ನಾಗಚಂದ್ರ ಅವರು. ಓಕೆನಾ? ಸೊ ಇವಾಗ ನಾವು ಡೈರೆಕ್ಟ್ ಪೊಯಮ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆನ ತಿಳ್ಕೊಂಡು ಅದಾದಮೇಲೆ ಪೊಯಮ್ಗೆ ಹೋಗೋಣ. ಓಕೆನಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮಚಂದ್ರ ಚರಿತ ಪುರಾಣ ಏನಿದೆಯಲ್ಲ, ಅಂದರೆ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಜೈನ ಮಹಾಕಾವ್ಯವಾಗಿದೆ. ಓಕೆನಾ? ಈ ಒಂದು ರಾಮಚಂದ್ರ ಚರಿತ ಪುರಾಣ ಅನ್ನೋದು ಇದನ್ನು ನಾಗಚಂದ್ರ ಅವರೇ ರಚಿಸಿದ್ದಾರೆ. ಓಕೆನಾ? ಇದನ್ನು ಅವರೇನೆ ರಚನೆಯನ್ನೆಲ್ಲ ಮಾಡಿರೋದು. ಸೊ ಈ ಕಾವ್ಯದಲ್ಲಿ, ಓಕೆನಾ, ಇವಾಗ ನಾವೇನು ಪ್ರೆಸೆಂಟ್ ನೋಡ್ತಿದ್ದೀವಲ್ಲ, ಈ ಕಾವ್ಯದಲ್ಲಿ ರಾವಣ ಏನಿದಾರಲ್ಲ, ಓಕೆನಾ, ರಾವಣ ಏನು ನಮ್ಮ ಒಂದು ರಾಮಾಯಣದಲ್ಲಿ ರಾವಣನ ಕ್ಯಾರೆಕ್ಟರ್ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ಈ ಒಂದು ಕಂಪ್ಲೀಟ್ ಸ್ಟೋರಿ ಆಗಿದೆ. ಓಕೆನಾ? ಸೊ ಇಲ್ಲಿ ರಾಮಾಯಣದ ಕತೆ ಏನಿದೆಯಲ್ಲ, ರಾಮಾಯಣ ಕಥೆನ ಇಲ್ಲಿ ಜೈನ ಧರ್ಮದ ತತ್ವಗಳಿಗೆ, ಓಕೆನಾ, ಅಂದರೆ ಜೈನ ಧರ್ಮದ ತತ್ವಗಳೇನಿದೆಯಲ್ಲ ಅದಕ್ಕೆ ಅನುಗುಣವಾಗಿ ಬದಲಾಯಿಸ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಸೊ ಅಂದರೆ ಆ ಬೇಸಿಸ್ ಮೇಲೆ ಸ್ವಲ್ಪ ಚೇಂಜಸ್ ಅನ್ನೋದನ್ನ ಮಾಡಿ ಇಲ್ಲಿ ಹೇಳ್ತಾ ಹೋಗಿದೆ. ಅದು ಏನು ಚೇಂಜಸ್ಸು ಅಂದರೆ, ಇಲ್ಲಿ ಯೂಶ್ವಲಿ ನಾವು ಇವಾಗ ನಾರ್ಮಲ್ ಆಗಿ ರಾಮಾಯಣನ ನಾವು ನೋಡಿದ್ರೆ ಅಲ್ಲಿ ರಾವಣನನ್ನು ದುಷ್ಟ ಅಥವಾ ಕ್ರೂರ ರಾಕ್ಷಸ ಅಂತ ಹೇಳಿ ಏನು ಚಿತ್ರಣನನ್ನು ಮಾಡಿದಾರೋ, ಈ ಒಂದು ಕಾವ್ಯದಲ್ಲಿ ಅಂದರೆ ನಾಗಚಂದ್ರ ಅವರು ಏನು ಕಾವ್ಯ ಬರೆದಿದ್ದಾರಲ್ಲ, ಈ ಒಂದು ಕಾವ್ಯದಲ್ಲಿ ರಾವಣನನ್ನು ಒಬ್ಬ ಮಹಾನ್ ರಾಜ ಅಥವಾ ಶೂರ, ಯೋಧ, ಜ್ಞಾನಿ ಮತ್ತು ಧರ್ಮನಿಷ್ಠೆ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಓಕೆನಾ? ಅಂದರೆ ಪ್ರತಿಯೊಂದು ಕೂಡ ಈಗ ರಾವಣ ಬರೀ ರಾಕ್ಷಸನಲ್ಲ. ಓಕೆನಾ? ಇವ್ರಿಗೂ ಕೂಡ ಒಳ್ಳೆ ಗುಣಗಳು ಏನೇನಿದೆಯಲ್ಲ ಅದನ್ನು ಈ ಒಂದು ಕಾವ್ಯದಲ್ಲಿ ನಾಗಚಂದ್ರ ಅವರು ಎತ್ತಿ ಹಿಡಿತಿದ್ದಾರೆ. ಓಕೆನಾ? ಸೊ ಇದು ಹಿನ್ನೆಲೆ ಆಗಿದೆ. ಇವಾಗ ನಾವು ಡೈರೆಕ್ಟ್ ಪೊಯಮ್ನ ನೋಡೋದಾದರೆ ಇವಾಗ ರಾವಣ ಏನಿದಾರಲ್ಲ ಅವ್ರ ಬಾಲ್ಯ ಮತ್ತು ಅವ್ರ ಶೌರ್ಯದ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ, ಈಗ ರಾವಣ ಏನಿದಾರಲ್ಲ ಅವ್ರ ಬಾಲ್ಯದಿಂದಲೇ ಅವ್ರು ತುಂಬ ಬಲಶಾಲಿಯಾಗಿರ್ತಾರೆ. ಓಕೆನಾ? ಯಾವ ರೀತಿ ಬಲಶಾಲಿ ಅಂದರೆ, ಈಗ ಅವ್ರಿಗೆ 18 ಇಯರ್ಸ್ ಏಜ್ ಇದ್ದಾಗೇ, ಅಂದರೆ 18 ವರ್ಷದ ವಯಸ್ಸಿನಲ್ಲೇ ಅವ್ರೇನು ಮಾಡಿದ್ರು ಅಂದರೆ ತುಂಬ ರಾಜ್ಯಗಳನ್ನ ಗೆದ್ದಿದ್ರು. ಅಂದರೆ ಎಷ್ಟೊಂದು ಕಡೆ ಯುದ್ಧ ಅನ್ನೋದನ್ನ ಮಾಡಿ ತುಂಬ ರಾಜ್ಯಗಳನ್ನ ಗೆದ್ದಿದ್ರು. ಹಾಗೆ ಅವ್ರದ್ದಿದ್ದಂತಹ ಒಂದು ರಾಜ್ಯ ಏನಿತ್ತಲ್ಲ ಅದನ್ನು ಕೂಡ ತುಂಬ ದೊಡ್ಡ ಸಾಮ್ರಾಜ್ಯ ಆಗಿ ಅವರು ವಿಸ್ತರಣೆ ಅನ್ನೋದನ್ನ ಮಾಡಿದ್ರು. ತುಂಬ ಶತ್ರುಗಳನ್ನ ಸೋಲಿಸಿದ್ರು. ಮತ್ತು ಅವರ ಒಂದು ಶೌರ್ಯ ಏನಿದೆಯಲ್ಲ ಅಥವಾ ಶೌರ್ಯ, ಧೈರ್ಯ, ಇದನ್ನೆಲ್ಲ ನೋಡಿ ತುಂಬ ಜನ ಆಶ್ಚರ್ಯಪಟ್ಟರು. ಓಕೆನಾ? ಯಾವ ರೀತಿ ಆಶ್ಚರ್ಯಪಟ್ಟರು ಅಂದರೆ, ಇಲ್ಲೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಅವ್ರೇನು ಮಾಡಿದ್ರು ಅಂದರೆ, ಕೈಲಾಸ ಪರ್ವತ ಏನಿದೆಯಲ್ಲ, ಕೈಲಾಸ ಪರ್ವತದವರೆಗೂ ಕೂಡ ಒಂದು ವಿಜಯ ಯಾತ್ರೆ ಅನ್ನೋದನ್ನ ನಡೆಸಿದ್ರು. ಓಕೆನಾ? ಈ ಒಂದು ರಾವಣ. ಸೊ ಅವರು ಈ ಒಂದು ದೃಶ್ಯ ಆಗಿರ್ಬೋದು, ಅವ್ರಿಗಿದ್ದಂತಹ ಒಂದು ಶೌರ್ಯ ಆಗಿರ್ಬೋದು ಅಥವಾ ಅವ್ರಿಗಿದ್ದಂತಹ ಧೈರ್ಯ ಆಗಿರ್ಬೋದು, ಇದನ್ನು ನೋಡಿಬಿಟ್ಟು ತುಂಬ ದೇವತೆಗಳಿಗೂ ಮತ್ತು ತುಂಬ ಜನಕ್ಕೆ ಭಯ ಅನ್ನೋದು ಹುಟ್ಟಿಸಿತ್ತು. ಓಕೆನಾ? ಆ ರೀತಿ ಒಂದು ಶೌರ್ಯ ಹಾಗೆ ಅವ್ರಿಗಿದ್ದಂತಹ ಧೈರ್ಯದ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ನಾಗಚಂದ್ರ ಅವರು. ಸೊ ಹಾಗೆ ಅವ್ರು ಹೇಳ್ತಾರೆ ಏನು ಅಂದರೆ, ರಾವಣ ಇದ್ರಲ್ಲ, ಸೊ ರಾವಣ ಇದ್ದಂತಹ ಕೋಟೆ ಬಗ್ಗೆನೂ ಕೂಡ ಇಲ್ಲಿ ವಿಸ್ತರಣೆ ಅನ್ನೋದನ್ನ ಮಾಡ್ತಾ ಹೋಗಿದ್ದಾರೆ. ಅಂದರೆ ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಕೋಟೆನ ಅವ್ರು ನಿರ್ಮಾಣ ಮಾಡಿದ್ರು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಸೊ ಯಾವ ರೀತಿ ಕೋಟೆ ಇತ್ತು ರಾವಣನ ಹತ್ರ ಅಂದರೆ, ರಾವಣ ಬಂದ್ಬಿಟ್ಟು ಅವರ ಒಂದು ಕೋಟೆ ಏನಿದೆಯಲ್ಲ ಅದಕ್ಕೆ ತುಂಬ ಒಂದು ದೊಡ್ಡ ರೀತಿಯ ರಕ್ಷಣಾ ವ್ಯವಸ್ಥೆಗಳನ್ನ ಮಾಡಿದರು. ಓಕೆನಾ? ಆ ಕೋಟೆ ಬಂದ್ಬಿಟ್ಟು ಲೈಕ್ ತುಂಬ ಬಹಳ ವಿಚಿತ್ರವಾಗಿ ಮತ್ತು ತುಂಬ ಬಲವಾಗಿತ್ತು. ಓಕೆನಾ? ಆ ಕೋಟೆ ಯಾವ ರೀತಿ ಅಥವಾ ಕೋಟೆಯ ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ, ಇವಾಗ ಯೂಶಲಿ ಶತ್ರುಗಳು ಬರ್ತಾನೆ ಇರ್ತಾರಲ್ಲ. ಓಕೆ, ಇವಾಗ ರಾವಣನ ಹತ್ರ ಇಷ್ಟೊಂದು ಜಾಸ್ತಿ ಸಾಮ್ರಾಜ್ಯ ಇದೆ ಅಂದ್ಬಿಟ್ಟು ಎಷ್ಟೊಂದು ಜನ ಶತ್ರುಗಳು ಬರ್ತಾರಲ್ಲ. ಸೊ ಶತ್ರುಗಳಿಂದ ಆ ಕೋಟೆನ ಯಾವ ರೀತಿ ರಕ್ಷಣೆ ಅನ್ನೋದನ್ನ ಮಾಡ್ತಿದ್ರು ಅಥವಾ ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಮಾಡಿದ್ರು ಅಂದರೆ, ಕೋಟೆಗೆ ರಾವಣ ಬೇತಾಳ ಯಂತ್ರಗಳನ್ನ ನಿರ್ಮಾಣ ಅನ್ನೋದನ್ನ ಮಾಡಿದ್ರು. ಅಂದರೆ ಬೇತಾಳ ಯಂತ್ರಗಳಂದ್ರೆ ಏನು ಅಂದರೆ, ಈಗ ಶತ್ರುಗಳೇನಿರ್ತಾರಲ್ಲ ಶತ್ರುಗಳನ್ನ ನಾಶ ಮಾಡೋದಕ್ಕೆ ಈ ಒಂದು ಯಂತ್ರಗಳು ಯೂಸ್ ಆಗ್ತಿತ್ತು. ಓಕೆನಾ? ಅದಾದಮೇಲೆ ಅಗ್ನಿ ಉಗುಳುವ ಸರ್ಪಗಳಿತ್ತು. ಅಂದರೆ ಯೂಶಲಿ ನಿಮಗೆ ಗೊತ್ತಿರುತ್ತಲ್ಲ, ಸುತ್ತಮುತ್ತ ದೊಡ್ಡ ಹಾವುಗಳಿತ್ತು. ಆ ಹಾವುಗಳು ಯಾವ ರೀತಿ ಅಂದರೆ ಅಗ್ನಿ ಅಂದರೆ ಬೆಂಕಿನೇ ಉಗುಳುವಂತಹ ಒಂದು ಶಕ್ತಿ ಆ ಸರ್ಪಗಳಿಗಿತ್ತು. ಹಾಗೆ ಅದ್ರ ಜೊತೆಗೆ ಬಲವಾದ ಪ್ರಕಾರಗಳಿತ್ತು. ಅಂದರೆ ಬಲವಾದ ಪ್ರಕಾರಗಳಂದರೆ ಏನು ಅಂದರೆ, ಈಗ ಕೋಟೆ ಏನಿರುತ್ತಲ್ಲ, ಕೋಟೆ ಗೋಡೆಗಳಿರುತ್ತಲ್ಲ ಸುತ್ತಮುತ್ತ, ಆ ಗೋಡೆಗಳು ಯಾವ ರೀತಿ ಇತ್ತು ಅಂದರೆ ವಜ್ರದಂತೆ ಗಟ್ಟಿಯಾಗಿತ್ತು. ಅಂದರೆ ಅಷ್ಟು
ಗಟ್ಟಿಯಾಗಿತ್ತು. ಓಕೆನಾ, ಯಾರಿಗೂ ಕೂಡ ಆ ಕೋಟೆನ ದಾಟಿ ಬರೋಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿ ಅಷ್ಟು ಗಟ್ಟಿಯಾಗಿತ್ತು. ಅದಾದಮೇಲೆ ರುದ್ರ ಮೃಗಗಳಿತ್ತು, ಅಂದರೆ ಏನೋ ಭಯಂಕರ ಪ್ರಾಣಿಗಳಿತ್ತು. ಓಕೆನಾ, ಆ ಕೋಟೆಗೆ ರಕ್ಷಣೆ ಅನ್ನೋದನ್ನ ಕೊಡಬೇಕು ಅನ್ನೋ ಒಂದು ರೀಸನ್ಗೆ ತುಂಬ ಭಯಾನಕ ಪ್ರಾಣಿಗಳಿತ್ತು. ಇದರಿಂದ ಯಾರಿಗೂ ಕೂಡ ಆ ಕೋಟೆನ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಓಕೆನಾ, ಯಾರಿಗೂ ಕೂಡ ಆ ಕೋಟೆನ ಗೆಲ್ಲೋದಕ್ಕಾಗಿರಲಿ, ಆ ಕೋಟೆ ಹತ್ರ ಹೋಗಿ ಆ ಕೋಟೆನ ಉಂಡಿಸೋಕ್ಕಾಗಿರಲಿ, ಯಾವುದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಅಷ್ಟು ಅವ್ರಿಗಿದ್ದಂತಹ ಒಂದು ಬಲಶಾಲಿ ಆಗಿರ್ಬೋದು, ಅಥವಾ ಅವ್ರಿಗಿದ್ದಂತಹ ಒಂದು ಶೌರ್ಯ, ಹಾಗೆ ಅವ್ರು ಮಾಡಿರುವಂಥ ಒಂದು ಭಯಾನಕ ಯಂತ್ರಗಳಾಗಿರ್ಬೋದು, ಅಥವಾ ಆ ಕೋಟೆನ ರಕ್ಷಣೆ ಮಾಡೋದಕ್ಕೆ ಯಾವ್ಯಾವ ರೀತಿ ಯಂತ್ರಗಳು ಅನ್ನೋದನ್ನೆಲ್ಲ ಇಲ್ಲಿ ನಮಗೆ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಇದ್ರ ಜೊತೆಗೆ ಇವಾಗ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ, ರಾವಣ ಸೊ ಇಲ್ಲಿ ಸ್ಟೋರಿ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂದರೆ, ಇವಾಗ ರಾವಣನ ಹತ್ರ ಇಷ್ಟೊಂದು ಆಯುಧಗಳಾಗಿರ್ಬೋದು, ಆ ರೀತಿ ಕೋಟೆಗಳಾಗಿರ್ಬೋದು, ಹಾಗೆ ಅವರೊಂದು ಶಕ್ತಿ, ಇದನ್ನೆಲ್ಲ ನೋಡಿ ಯಾರು ಕೂಡ ಅವ್ರಿಗೆ ಯುದ್ಧ ಮಾಡೋದಕ್ಕಾಗಿರ್ಬೋದು, ಅಥವಾ ಯಾರು ಕೂಡ ಅವ್ರನ್ನ ಸೋಲ್ಸೋದಕ್ಕೆ ಆಗ್ತಿರಲ್ಲ. ಓಕೆನಾ, ಈ ಒಂದು ಶಕ್ತಿ ಏನಿರುತ್ತಲ್ಲ, ರಾವಣನ ಶಕ್ತಿ ಏನಿರುತ್ತಲ್ಲ, ಅದನ್ನು ಒಬ್ಬರು ನೋಡ್ತಿರ್ತಾರೆ. ಓಕೆನಾ, ನೋಡಿಬಿಟ್ಟು ಅವ್ರಿಗೆ ತುಂಬ ಭಯ ಆಗುತ್ತೆ. ಅವ್ರ ಹೆಸರೇನು ಅಂದರೆ ನಲಕುಂಬಾರನ ಅಂತ ಹೇಳಿ. ಸೊ ಈ ನಲಕುಂಬಾರ ಏನಿದಾರಲ್ಲ, ಅವ್ರಿಗೆ ರಾವಣನ ಶಕ್ತಿ ಏನಿದೆಯಲ್ಲ ಅದನ್ನ ನೋಡಿ ತುಂಬ ಭಯ ಆಗುತ್ತೆ. ಓಕೆನಾ, ಅದಕ್ಕೆ ಅವ್ರೇನು ಅಂದ್ಕೊಳ್ತಾರೆ ಅಂದರೆ, ಯುದ್ಧದ ಟೈಮಲ್ಲಿ ರಾವಣನನ್ನು ಸೋಲ್ಸಿ ನಾನು ವಿನ್ ಆಗೋದಕ್ಕೆ ಅಸಾಧ್ಯ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಅವ್ರಿಗಿದ್ದಂತಹ ಕೋಟೆ ಆಗಿರ್ಬೋದು, ಅವ್ರಿಗಿದ್ದಂತಹ ಒಂದು ಶಕ್ತಿ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಇವ್ರಿಗೆ ಒಂದು ಕಡೆ ಭಯ ಆಗುತ್ತೆ, ಆಯಿತಾ, ನಲಕುಂಬಾರನಿಗೆ. ಸೊ ಅದಕ್ಕೆ ಅವನೇನು ಅಂದ್ಕೊಳ್ತಾನೆ ಅಂದರೆ, ಏನಾದರೂ ಒಂದು ಕುತಂತ್ರದ ಮಾರ್ಗ ಏನಾದ್ರು ಇದ್ದರೆ ಅದನ್ನು ನಾನು ಹಿಡ್ದು ಅದರಿಂದ ರಾವಣನನ್ನು ಹೆಂಗಾರು ಒಂದು ಸೋಲ್ಸ್ಬೋದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ. ಓಕೆನಾ, ಅದೇ ರೀತಿ ಅವನೇನು ಮಾಡ್ತಾನೆ ಅಂದರೆ, ಒಂದು ಕುತಂತ್ರದ ಮಾರ್ಗನ ರಚನೆ ಅನ್ನೋದನ್ನ ಮಾಡ್ಕೊಳ್ತಾನೆ. ಯಾವ ರೀತಿ ಕುತಂತ್ರದ ಮಾರ್ಗ ಅಂದರೆ, ಯಾವ ರೀತಿ ರಾವಣನನ್ನು ಸೋಲಿಸ್ಬೇಕು ಅನ್ನೋ ಒಂದು ಮಾರ್ಗನ ಇಲ್ಲಿ ಅವನು ಯೋಚನೆ ಮಾಡಿರ್ತಾನೆ. ಯಾವ ರೀತಿ ಅಂದರೆ, ನಲಕುಂಬಾರ ಏನಿರ್ತಾನಲ್ಲ ಅವನೇನು ಮಾಡ್ತಾನೆ ಅಂದರೆ, ಚಿತ್ರಮಾಲೆ ಅನ್ನೋ ಒಬ್ಳು ಮಹಿಳೆಯನ್ನ ರಾವಣನ ಬಳಿಗೆ ಕಳಿಸ್ತಾನೆ. ಓಕೆನಾ, ಯಾಕೆ ಕಳಿಸ್ತಾನೆ ಅಂದರೆ, ಅವನು ಯಾವ ರೀಸನ್ಗೆ ಅವಳನ್ನ ಅವನ ಬಳಿ ಕಳಿಸೋದು ಅಂದರೆ, ಚಿತ್ರಮಾಲೆ ಬಂದುಬಿಟ್ಟು ರಾತ್ರಿ ಸಮಯ, ಓಕೆನಾ, ಅಂದರೆ ಫುಲ್ ನೈಟ್ ಟೈಮ್ಗೆ ರಾವಣನ ಅರಮನೆಗೆ ಬರ್ತಾಳೆ. ಓಕೆನಾ, ಬಂದುಬಿಟ್ಟು ಅಲ್ಲಿ ರಾವಣನನ್ನು ತುಂಬ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು. ಓಕೆನಾ, ಯಾವ ರೀತಿ ಅಂದರೆ, ನೀನು ದೇವರಂತೆ ಸುಂದರ, ಮತ್ತು ನಿನಗೆ ತುಂಬ ಶಕ್ತಿ ಇದೆ, ಆ ಶಕ್ತಿನ ಸೋಲ್ಸೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ರಾವಣನ ಮನಸ್ಸನ್ನು ಸೆಳಿಬೇಕು, ಅಂದರೆ ಅವನ್ನ ನನ್ನ ಕಡೆ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೆ ಚಿತ್ರಮಾಲೆ ಬಂದುಬಿಟ್ಟು ತುಂಬ ಮಾತುಗಳನ್ನ ಹೇಳ್ತಾಳೆ. ಓಕೆನಾ, ಯಾಕೆ ಅಂದರೆ ರಾವಣನ ಅವಳ ಕಡೆ ಸೆಳ್ಕೋಬೇಕು ಅಂತ ಹೇಳಿ. ಓಕೆನಾ, ಆದರೆ ರಾವಣ ಏನು ಮಾಡ್ತಾನೆ ಅಂದರೆ, ಈ ಒಂದು ಮಾತುಗಳು ಏನಿರುತ್ತಲ್ಲ, ಅಂದರೆ ಚಿತ್ರಮಾಲೆ ಏನು ಮಾತುಗಳನ್ನ ಆಡ್ತಿರ್ತಾಳಲ್ಲ, ಅದಕ್ಕೆ ಅವನೇನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆನಾ, ಅಂದರೆ ಅವಳ ಮಾತಿಗೆ ಬೀಳೋದಾಗಿರಲಿ, ಅಥವಾ ಅವಳ ಮಾತನ್ನ ಕೇಳಿಬಿಟ್ಟು ನಾನೇ ಶ್ರೇಷ್ಠ ಅನ್ನೋದಾಗಿರಲಿ, ಆ ಕೆಲಸ ರಾವಣ ಮಾಡೋದೇ ಇಲ್ಲ. ಓಕೆನಾ, ರಾವಣ ಅದ್ರ ಬದಲು ಯಾವ ರೀತಿ ಹೇಳ್ತಾನೆ ಅಂದರೆ, ಇದು ಲೈಕ್ ಅವನಿಗೆ ಯಾವ ರೀತಿ ಅನಿಸುತ್ತೆ ಅಂದರೆ, ಇವರೆಲ್ಲ ಹೇಳ್ತಿರ್ತಾಳಲ್ಲ, ಚಿತ್ರಮಾಲೆ ಏನು ಹೇಳ್ತಿರ್ತಾಳಲ್ಲ ಅದೆಲ್ಲ ತಪ್ಪು ಅಂತ ಹೇಳಿ ರಾವಣನಿಗೆ ಅನಿಸ್ತಿರುತ್ತೆ. ಯಾಕೆ ಅಂದರೆ, ಯೂಶ್ವಲಿ ನಮಗೆಲ್ಲ ಏನು ಮಾಡಿದ್ದೀವಿ ಅಂದರೆ, ನಾವು ರಾವಣನನ್ನು ರಾಕ್ಷಸ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಲ್ವಾ. ಬಟ್ ಇಲ್ಲಿ ನೋಡಿ ನಮಗೆ ರಾವಣನ ಒಂದು ಮನಸ್ಥಿತಿ ಆಗಿರ್ಬೋದು, ಅಥವಾ ರಾವಣ ಯಾವ ರೀತಿ ಒಳ್ಳೆ ವ್ಯಕ್ತಿ ಅನ್ನೋದನ್ನ ಇಲ್ಲಿ ನಾಗಚಂದ್ರ ಅವ್ರು ಹೇಳ್ತಿದ್ದಾರೆ ಅಂದರೆ, ರಾವಣ ಅಷ್ಟು ಚೆನ್ನಾಗಿರೋ ಒಬ್ಳು ಮಹಿಳೆ ಬಂದರೂ ಕೂಡ ಅವಳ ಒಂದು ಮೋಹಕ್ಕೆ ಅವ್ರು ಸಿಲುಕಲಿಲ್ಲ. ಓಕೆನಾ, ಅದ್ರ ಬದಲು ಅವ್ರೇನು ಮಾಡ್ತಾರೆ ಅಂದರೆ, ನೀನು ನನಗೆ ತಾಯಿ ಅಂತೆ, ನೀನು ಲೈಕ್ ಯೂಶ್ವಲಿ ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ಆ ಥರ ಯಾವ ರೀತಿಯೂ ಅವನು ಹೇಳಿಲ್ಲ. ಓಕೆನಾ, ರಾವಣ ಅದ್ರ ಬದಲು ಅವನ ಧರ್ಮ ಅನ್ನೋದನ್ನ ಕಾಪಾಡ್ಕೋಬೇಕು, ತಪ್ಪು ದಾರಿಗೆ ಹೋಗಬಾರ್ದು ಅನ್ನೊಂದು ರೀಸನಿಂದ ಆ ಮಹಿಳೆನ ಅಂದರೆ ಚಿತ್ರಮಾಲೆ ಏನಿರ್ತಾಳಲ್ಲ ಅವಳನ್ನ ಇವ್ರೇನಂತಾರೆ ಅಂದರೆ, ನೀನು ನನ್ನ ತಾಯಿ ಅಂತ ಸಮ, ಆ ರೀತಿ ವರ್ಡ್ಸ್ಗಳನ್ನ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ರಾವಣ ಎಷ್ಟು ಗೌರವ ಅನ್ನೋದನ್ನ ಕೊಡ್ತಾರೆ, ಅಂದರೆ ಒಂದು ಹೆಣ್ಣಿಗೆ ಎಷ್ಟು ಗೌರವವನ್ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ನಮಗೆ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ, ರಾವಣ ಏನು ಮಾಡ್ತಾರೆ ಅಂದರೆ, ಓಕೆ ಇವಾಗ ಆಲ್ರೆಡಿ ಯುದ್ಧ ಅನ್ನೋದನ್ನ ಮಾಡಬೇಕಿತ್ತಲ್ಲ ನಲಕುಂಬಾರನ ಜೊತೆಗೆ, ಸೊ ಅದಕ್ಕೆ ಯುದ್ಧದ ಬಗ್ಗೆ ಏನಾದರೂ ಒಂದು ಸಲಹೆನ ಕೇಳಬೇಕು ಅಂತ ಹೇಳಿ ತಮ್ಮ ವಿಭೀಷಣನನ್ನು ಕರೀತಾನೆ. ಓಕೆನಾ, ಯಾಕೆ ಅಂದರೆ ವಿಭೀಷಣ ಬಂದುಬಿಟ್ಟು ತುಂಬ ಬುದ್ಧಿವಂತ ಆಗಿರ್ತಾರೆ. ಓಕೆನಾ, ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಿದ್ರೆ
ಶತ್ರುಗಳನ್ನ ಸೋಲಿಸ್ಬೋದು ಅಂತ ಹೇಳಿ. ಆವಾಗ ರಾವಣನಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಏನು ಅಂದರೆ ಶತ್ರುಗಳನ್ನ ಸೋಲಿಸೋದಕ್ಕೆ ಪ್ರತಿವಿದ್ಯೆಯನ್ನು ನೀನು ಬಳಸುವಂತೆ ಒಂದು ಸಲಹೆಯನ್ನು ನೀಡ್ತಾನೆ. ಓಕೆನಾ, ಈ ಒಂದು ವಿದ್ಯೆನ ನೀನು ಬಳಸು, ಸೊ ಅದರಿಂದ ಏನಾಗುತ್ತೆ ಅಂದರೆ ನೀನು ವಿನ್ ಆಗ್ತೀಯ ಅಂತ ಹೇಳಿಬಿಟ್ಟು ವಿಭೀಷಣ ಒಂದು ಸಲಹೆಯನ್ನು ಕೊಡ್ತಾನೆ. ಓಕೆನಾ, ಅದೇ ರೀತಿ ರಾವಣ ಏನು ಮಾಡ್ತಾನೆ ಅಂದರೆ ತನ್ನ ಒಂದು ಶಕ್ತಿ ಜ್ಞಾನದಿಂದ ಏನು ಮಾಡ್ತಾರೆ ಅಂದರೆ ಆ ಒಂದು ಪ್ರತಿವಿದ್ಯೆ ಅನ್ನೋದನ್ನ ಬಳಕೆ ಅನ್ನೋದನ್ನ ಮಾಡ್ತಾರೆ. ಓಕೆನಾ, ಯುದ್ಧದ ಟೈಮಲ್ಲಿ. ಸೊ ಅದ್ರ ಪರಿಣಾಮ ಏನಾಗುತ್ತೆ ಅಂದರೆ ಪ್ರತಿವಿದ್ಯೆಯ ಒಂದು ಪರಿಣಾಮ ಏನಾಗುತ್ತೆ ಅಂದರೆ ಯಂತ್ರಗಳೇನಿರುತ್ತಲ್ಲ ಯಂತ್ರಗಳೆಲ್ಲ ಕಂಪ್ಲೀಟಾಗಿ ನಾಶ ಆಗುತ್ತೆ. ಹಾಗೆ ಕೋಟೆ ಏನಿದೆಯಲ್ಲ ಕೋಟೆಯ ಶಕ್ತಿ ಏನಿದೆಯಲ್ಲ ಅಂದರೆ ಇವಾಗ ಬೇರೆಯವ್ರ ಶತ್ರುಗಳ ಕೋಟೆ ಶಕ್ತಿ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಶತ್ರುಗಳೆಲ್ಲ ಭಯ ಪಡ್ತಾರೆ. ಓಕೆನಾ, ಸೊ ನಂತರ ಏನಾಗುತ್ತೆ ಅಂದರೆ ರಾವಣ ತನ್ನ ಒಂದು ಸೈನ್ಯ ಏನಿದೆಯಲ್ಲ ಅದರೊಂದಿಗೆ ಒಂದು ಕೋಟೆಗೆ ಹೋಗಿ ಅಲ್ಲಿ ಕಂಪ್ಲೀಟಾಗಿ ಕೋಟೆ ಎಲ್ಲ ಕಂಪ್ಲೀಟಾಗಿ ಆಕ್ರಮಣ ಮಾಡಿಕೊಂಡು ಅವನು ಅಲ್ಲಿ ವಿನ್ ಆಗ್ತಾರೆ. ಓಕೆನಾ, ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ ಯುದ್ಧದ ವೇಳೆ ನಲಕುಂಬಾರನನ್ನು ಹಿಡಿದು ಬಂಧಿಸ್ತಾರೆ. ಅಂದರೆ ಏನು ಅವನು ಆಲ್ರೆಡಿ ಸೋತೋಗಿರ್ತಾನಲ್ಲ ಅದಕ್ಕೆ ರಾವಣ ಏನು ಮಾಡ್ತಾನೆ ಅಂದರೆ ಅವನ ಹಿಡಿದು ಬಂಧಿಸ್ತಾನೆ. ಓಕೆನಾ, ಯಾವ ರೀತಿ ಈ ಬಂಧನ ಅನ್ನೋದನ್ನ ಕವಿ ಒಂದು ಲೈನಲ್ಲಿ ವರ್ಣಿಸ್ತಾ ಹೋಗಿದ್ದಾರೆ. ಯಾವ ಲೈನು ಅಂದರೆ ಸಿಂಹವು ಆನೆಯನ್ನು ಹಿಡಿದು ತಂದಂತೆ. ಓಕೆನಾ, ಯಾವ ರೀತಿ ಇದೆ ಅಂದರೆ ಇವಾಗ ರಾವಣ ಈ ಒಂದು ನಲಕುಂಬಾರ ಏನಿದಾರಲ್ಲ ಅವ್ರನ್ನ ಯಾವ ರೀತಿ ಹಿಡಿದು ತರ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕವಿ ವರ್ಣನೆ ಅನ್ನೋದನ್ನ ಮಾಡ್ತಿದ್ದಾರೆ ಅಂದರೆ ಸಿಂಹ ಏನಿರುತ್ತಲ್ಲ ಸಿಂಹ ಆನೆಯನ್ನು ಹಿಡಿದದಂತೆ ಅಂದರೆ ಹಿಡಿದು ತಂದಂತೆ ಅಂತ ಹೇಳಿ ಇಲ್ಲಿ ವಿವರಣೆ ಅನ್ನೋದನ್ನ ಮಾಡ್ತಿದ್ದಾರೆ ಅಥವಾ ವರ್ಣನೆ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಆ ಒಂದು ಸಮಯದಲ್ಲಿ ಅಂದರೆ ಏನು ಈ ಒಂದು ನಲಕುಂಬಾರ ಏನಿರ್ತಾರಲ್ಲ ಅವ್ರನ್ನ ಹಿಡಿದು ತಂದಂತಹ ಒಂದು ಸಮಯ ಏನಿತ್ತಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ರಾವಣನಿಗೆ ಒಂದು ಅದ್ಭುತವಾದ ಒಂದು ಘಟನೆ ಅನ್ನೋದನ್ನ ನಡೆಯುತ್ತೆ. ಓಕೆನಾ, ಯಾವ ರೀತಿ ಅಂದರೆ ರಾವಣನ ಒಂದು ಪುಣ್ಯ ಫಲವೋ ಏನೋ ಗೊತ್ತಿಲ್ಲ. ಓಕೆನಾ, ಅದ್ರ ಬದಲು ಏನಾಗುತ್ತೆ ಅಂದರೆ ಸುದರ್ಶನ ಚಕ್ರ ಏನಿದೆಯಲ್ಲ ಅದೇ ಪ್ರತ್ಯಕ್ಷ ಆಗುತ್ತೆ. ಓಕೆನಾ, ಸುದರ್ಶನ ಚಕ್ರ ಪ್ರತ್ಯಕ್ಷ ಆದಾಗ ಇದನ್ನು ರಾವಣ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂದರೆ ವಿಜಯದ ಸಂಕೇತ ಆಗಿರ್ಬೋದು, ದೈವಿಕ ಅನುಗ್ರಹ ಮತ್ತು ರಾವಣನ ಮಹತ್ವ ಏನಿದೆಯಲ್ಲ ಇದೆಲ್ಲ ಅದು ಸೂಚನೆಯನ್ನು ಮಾಡ್ತಿರುತ್ತೆ. ಓಕೆನಾ, ರಾವಣ ಸುದರ್ಶನ ಚಕ್ರ ಏನಿದೆಯಲ್ಲ ಅದನ್ನು ತುಂಬ ಭಕ್ತಿಯಿಂದ ಪೂಜೆ ಅನ್ನೋದನ್ನ ಮಾಡ್ತಾ ಹೋಗಿರ್ತಾರೆ. ಸೊ ಹಾಗೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಚಿತ್ರಮಾಲೆ ಏನಿರ್ತಾರಲ್ಲ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಮತ್ತೆ ಹೇಳ್ತಾ ಹೋಗಿದ್ದಾರೆ. ಯೂಶಲಿ ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಚಿತ್ರಮಾಲೆ ಏನಿದ್ದಾರಲ್ಲ ಅವ್ರನ್ನ ರಾವಣ ಬಂದ್ಬಿಟ್ಟು ತುಂಬ ಗೌರವದಿಂದ ನೋಡ್ತಾರೆ. ಓಕೆನಾ, ಯಾವ ರೀತಿ ಅಂದರೆ ಶೀಲವಂತಳು, ಮಹಾನ್ ಮಹಿಳೆ ಮತ್ತು ಗುರು ಸಮಾನಳು ಅಂತ ಹೇಳಿಬಿಟ್ಟು ತುಂಬ ವರ್ಡ್ಸ್ಗಳನ್ನ ಹೇಳ್ತಾ ಹೋಗಿದ್ದಾರೆ. ಸೊ ಈ ವರ್ಡ್ಸ್ ಎಲ್ಲ ಏನು ಸೂಚನೆ ಅನ್ನೋದನ್ನ ಮಾಡುತ್ತೆ ಅಂದರೆ ರಾವಣನಿಗೆ ಸ್ತ್ರೀ ಮೇಲಿರುವಂಥ ಒಂದು ಗೌರವ ಏನಿದೆಯಲ್ಲ ಅದನ್ನು ಇಲ್ಲಿ ಸೂಚನೆ ಅನ್ನೋದನ್ನ ಮಾಡ್ತಾ ಹೋಗುತ್ತೆ. ಓಕೆನಾ, ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ ಯುದ್ಧದಲ್ಲಿ ಏನು ಆಲ್ರೆಡಿ ಒಂದು ನಲಕುಂಬಾರನನ್ನು ಏನು ರಾವಣ ಹಿಡಿದು ತಂದಿರ್ತಾರಲ್ಲ ನಲಕುಂಬಾರ ಏನು ಮಾಡ್ತಾನೆ ಅಂದರೆ ಇವರಿಬ್ಬರ ಜೊತೆ ಒಂದು ಸಮಾಧಾನ ಅನ್ನೋದನ್ನ ಆಗಿ ಅಂದರೆ ಇಬ್ಬರು ಕೂಡ ಒಂದು ರಾಜಿ ಅನ್ನೋದನ್ನ ಮಾಡ್ಕೊಳ್ತಾರೆ. ಇದಾದಮೇಲೆ ರಾವಣ ಏನು ಮಾಡ್ತಾರೆ ಅಂದರೆ ನಲಕುಂಬಾರ ಏನಿದಾನಲ್ಲ ಸೊ ಅವನ್ನ ಕ್ಷಮಿಸ್ತಾನೆ. ಓಕೆನಾ, ಅಂದರೆ ಯೂಶಲಿ ಅವನು ಏನೇ ಒಂದು ಯುದ್ಧ ಮಾಡಿದ್ರು ಕೂಡ ಸರಿ ಆಯಿತು ಹೋಗು ಅಂತ ಹೇಳಿ ನಲಕುಂಬಾರನನ್ನು ಅವನು ಕಳಿಸ್ತಾನೆ. ಸೊ ಇದು ನಮ್ಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ರಾವಣನಿರುವಂಥ ಒಂದು ದಯೆ ಆಗಿರ್ಬೋದು ಅಥವಾ ಉದಾರತೆಯ ಒಂದು ಮನಸ್ಥಿತಿ ಅಥವಾ ಆ ಒಂದು ವ್ಯಕ್ತಿತ್ವ ಏನಿದೆಯಲ್ಲ ಅದನ್ನು ಇಲ್ಲಿ ಸೂಚನೆ ಅನ್ನೋದನ್ನ ಮಾಡ್ತಾ ಹೋಗುತ್ತೆ. ಓಕೆನಾ, ಇದಾದಮೇಲೆ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ರಾವಣ ಒಂದು ವಿಜಯ ಧ್ವಜ ಏನಿದೆಯಲ್ಲ ಅದನ್ನು ಆರಿಸ್ತಾನೆ. ಅಂದರೆ ಆರಿಸೋ ರೀಸನ್ ಏನು ಅಂದರೆ ತನ್ನ ಒಂದು ಜಯ ಏನಿದೆಯಲ್ಲ ಆಲ್ರೆಡಿ ಏನು ಅವ್ರಿಗೆ ಜಯ ಏನು ಸಿಕ್ಕಿರುತ್ತಲ್ಲ ಅದನ್ನು ಅವರು ಆಚರಣೆ ಅನ್ನೋದನ್ನ ಮಾಡ್ತಾರೆ. ಓಕೆನಾ, ಅವ್ರೇನು ಮಾಡ್ತಾನೆ ಅಂದರೆ ರಜತಗಿರಿ ಏನಿದೆಯಲ್ಲ ಅಲ್ಲಿ ಹೋಗಿ ಶಿಬಿರವನ್ನು ನಿರ್ಮಾಣ ಅನ್ನೋದನ್ನ ಮಾಡ್ತಾರೆ. ಸೊ ಅವರ ಒಂದು ವಿಜಯ ಧ್ವಜವನ್ನು ಅಲ್ಲಿ ಆರಿಸ್ತಾರೆ. ಓಕೆನಾ, ಈ ಸುದ್ದಿ ಬಂದುಬಿಟ್ಟು ದೇವೇಂದ್ರನಿಗೆ ತಲುಪುತ್ತೆ. ದೇವೇಂದ್ರನು ಕೂಡ ಇಲ್ಲಿ ಯುದ್ಧಕ್ಕೆ ಸಿದ್ಧರಾಗಿರ್ತಾರೆ ಅಂತ ಇಲ್ಲಿ ಕವಿ ಲಾಸ್ಟಲ್ಲಿ ಸೊ ಇಲ್ಲಿ ಲಾಸ್ಟಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಸೊ ಈ ಒಂದು ಕಾವ್ಯದಲ್ಲಿ ನಮ್ಗೆ ಏನು ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ರಾವಣನಿಗಿರುವಂಥ ಒಂದು ಒಳ್ಳೆ ಗುಣಗಳನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ಅವ್ರಿಗಿದ್ದಂತಹ ಧೈರ್ಯ ಆಗಿರ್ಬೋದು ಅಥವಾ ಸ್ತ್ರೀ ಗೌರವವನ್ನಾಗಿರ್ಬೋದು ಅಥವಾ ಅವ್ರಿಗಿದ್ದಂತಹ ಒಂದು ಉದಾರ ಮನಸ್ಥಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ರಾವಣ ಕೇವಲ ರಾಕ್ಷಸ ಅಲ್ಲ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ಓಕೆನಾ, ಅಂದರೆ ಅವ್ರಿಗಿದ್ದಂತಹ ಒಂದು ಶೌರ್ಯ ಆಗಿರ್ಬೋದು ಅದನ್ನ ನೋಡಿ ಎಷ್ಟೊಂದು
ದೇವತೆಗಳೇ ಕೂಡ ಭಯಪಟ್ಟರು. ಹಾಗೆ ಅವ್ರಿಗಿದ್ದಂತಹ ಒಂದು ಪ್ರತಿಯೊಂದೂ ಕೂಡ ಅಂದರೆ ಇವಾಗ ಅವರು ನೋಡೋದಕ್ಕಾಗಿರ್ಬೋದು ಅಥವಾ ಅವ್ರಿಗಿದ್ದಂತಹ ಜ್ಞಾನ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು ಅಥವಾ ಗಂಭೀರವಾದ ಒಂದು ವ್ಯಕ್ತಿತ್ವ ಏನಿದೆಯಲ್ಲ ಎಲ್ಲನೂ ಕೂಡ ಇವಾಗ ಕೇವಲ ರಾವಣ ರಾಕ್ಷಸ ಅಲ್ಲ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಸೊ ಇಲ್ಲಿಗೆ ಈ ಒಂದು ಪೊಯಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ. ಥ್ಯಾಂಕ್ ಯು ಗಾಯ್ಸ್.